ಎಲ್ರಿಗೂ ನಮಸ್ಕಾರ. ನಾವಿವತ್ತು ಒಂದು ಜಾಗಕ್ಕೆ ಬಂದಿದ್ದೀವಿ. ಜಾಗ ಎಲ್ಲಿ ಅಂತ ಹೇಳ್ತಾ ಹೋಗ್ತೀನಿ. ಈ ಜಾಗದ ಸ್ಪೆಷಲ್ ಏನಪ್ಪ ಅಂದರೆ, ಈ ಜಾಗಕ್ಕೆ ವೆಹಿಕಲಲ್ಲಿ ಹೋಗಿ ಟ್ರೆಕ್ಕಿಂಗ್ ಮಾಡಬೇಕು. ಈ ಜಾಗ ನೋಡಬೇಕು ಅಂತಂದರೆ. ಸೊ ಇದು ಬಂದು ಜಾಗ ಇರೋದು ಚಿಕ್ಕಮಗಳೂರಿಂದ 10 ಕಿಲೋಮೀಟ್ರ್ ದೂರದಲ್ಲಿದೆ. ಚಿಕ್ಕಮಗಳೂರಿಂದ ಮಲ್ಲೇನಹಳ್ಳಿ ಅಂತ ಊರು ಬರುತ್ತೆ. ಆ ಊರಿಗೆ ಹೋಗಬೇಕು. ಅಲ್ಲಿಂದ ಒಂದು 4-5 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡ್ತಾ ಹೋದರೆ ಬೆಟ್ಟದ ಮೇಲೆ ಸಿಗುತ್ತೆ, ಈ ಜಾಗ ಸಿಗುತ್ತೆ. ಈ ಜಾಗದ ಹೆಸರು ಏನಂದರೆ ದೇವಿರಮ್ಮನ ಬೆಟ್ಟ ಅಂತ. ಇಲ್ಲಿ ದೇವಸ್ಥಾನ ಇರೋದು ಮೇಲ್ಗಡೆ, ಬೆಟ್ಟದ ಮೇಲ್ಗಡೆ ದೇವಸ್ಥಾನ ಇರೋದು. ವರ್ಷಕ್ಕೆ ಒಂದೇ ಸಾರಿ ಪೂಜೆ ಮಾಡೋದಿಲ್ಲಿ. ವರ್ಷಕ್ಕೆ ಒಂದೇ ಸಾರಿ ಪೂಜೆ ಮಾಡೋದು. ಇಲ್ಲಿನ ಅಕ್ಕಪಕ್ಕ ಏನು ಭಕ್ತರು ಏನಿದ್ದಾರೆ, ಯಾರು ಬಂದು ನೋಡಬೇಕು ಅಂತಿದ್ದಾರೆ, ಅವರು ವರ್ಷಕ್ಕೆ ಒಂದೇ ದಿನ ದೇವಸ್ಥಾನ ಹತ್ತಾರೆ. ವರ್ಷ ಏನಂದರೆ ನಾವು ನೈಟು ಹತ್ತುತ್ತಾ ಇದ್ವಿ. ಈ ಸಾರಿ ಏನು ಮಾಡಿದ್ದಾರೆ, ಸೆಕ್ಯೂರಿಟಿ ರೀಸನ್ಸ್ಗೆ ಬೆಳಗಿನ ಹೊತ್ತು ಮಾತ್ರ ಪರ್ಮಿಷನ್ ಕೊಟ್ಟಿದ್ದಾರೆ. 2 ದಿನ ಪರ್ಮಿಷನ್ ಕೊಟ್ಟಿದ್ದಾರೆ. ಇಲ್ಲಿನ ವಿಶೇಷತೆ ಏನಪ್ಪ ಅಂದರೆ, ಸೊ ಇದು ದೇವಿರಮ್ಮ ಬಂದು ಚಾಮುಂಡೇಶ್ವರಿಯ ಇನ್ನೊಂದು ರೂಪ. ದೇವಿರಮ್ಮ ಚಾಮುಂಡೇಶ್ವರಿ ಎರಡೂ ಒಂದೇ ಅಂತಾರೆ. ಸೊ ಇಲ್ಲಿನ ಜಾತ್ರೆ ಶುರುವಾಗೋದು ಮೈಸೂರು ಮಹಾರಾಜರು ಅರಮನೆಯಿಂದ ಏನಾಗುತ್ತೆ, ಸೊ ಅರಮನೆಯಿಂದ ಮಡ್ಲಕ್ಕಿ ಸೀರೆ ಎಲ್ಲ ಬರುತ್ತೆ. ಸೊ ಅಲ್ಲಿಂದ ಜಾತ್ರೆ ಶುರುವಾಗುತ್ತೆ. ಇದು ಮೊದಲಿಂದ ನಡ್ಕೊಂಬಂದಿರೋದು. ಇದು ನೋಡೋಣ ಬನ್ನಿ ಹೇಗಿದೆ ಅಂತ. ಇಲ್ಲಿ ನಿಮ್ಗೇನಪ್ಪ ಅಂತಂದರೆ, ಈ ಸರಿ ಏನು ಅಂದರೆ, ನೀವು ವೆಹಿಕಲ್ಸು ಸ್ಟಾಪ್ ಮಾಡಿದ್ದಾರೆ. ಸ್ವಲ್ಪ ದೂರ ಮಲ್ಲೇನಹಳ್ಳಿ ಅಂತ ಹೇಳಿದ್ನಲ್ಲ, ಮಲ್ಲೇನಹಳ್ಳಿವರೆಗೂ ನಾವು ವೆಹಿಕಲಲ್ಲಿ ಹೋಗ್ಬೋದು. ವೆಹಿಕಲ್ ಅಂತಂದರೆ ಅದು KSRTC ಬಸ್ಸಲ್ಲೇ ಹೋಗಬೇಕು. ನಂತರ ನಾವು ನಡೆದೇ ಹೋಗಬೇಕಾಗತ್ತೆ. ಇದರ ಹಿಸ್ಟ್ರಿ ಹೇಳೋದಾದರೆ, ದೇವಿರಮ್ಮ ಚಾಮುಂಡೇಶ್ವರಿಯ ಇನ್ನೊಂದು ರೂಪ. ಏನಪ್ಪ ಅಂದರೆ, ಸೊ ಮಹಿಷಾಸುರನ ವಧೆ ಮಾಡಿ ಈ ಜಾಗಕ್ಕೆ ಬರ್ತಾರೆ ದೇವರು. ಈ ಜಾಗಕ್ಕೆ ಬಂದಾಗ ಏನಾಗುತ್ತೆ, ಆ ದೇವಿ ರೂಪ ನೋಡೋಕ್ಕಾಗ್ದಲ್ಲ ಏನು ಮಾಡ್ತಾರೆ, ಊರಿನವರೆಲ್ಲ ಏನು ಮಾಡ್ತಾರೆ, ನೀನು ತುಂಬ ಕೋಪವಾಗಿದ್ದೀಯಾ, ನೋಡೋಕ್ಕಾಗಲ್ಲ ಕಣವ, ನಿನಗೊಂದು ಜಾಗ ಕೊಡ್ತೀವಿ, ಸೊ ನೀನು ಅಲ್ಲಿ ನೆಲೆಸ್ಬಿಡು, ವರ್ಷಕ್ಕೊಂದು ಸಾರಿ ಬಂದು ನಾವೇನಿದೆ ನಿಮ್ಮನ್ನ ನೋಡ್ಕೊಂಡು ಹೋಗ್ತೀವಿ, ಪೂಜೆ ಅದಕ್ಕೆ ಏನಿದೆ ಮಾಡ್ತೀವಿ ಅಂತ ಊರಿನ ಗ್ರಾಮಸ್ಥರೆಲ್ಲ ಮಾಡ್ತಾರೆ. ಒಪ್ಕೊಂಡಿದ್ಮೇಲೆ ನೋಡಿ, ಅದು ಕಾಣ್ತಾ ಇದೆ ನೋಡಿ, ಬೆಟ್ಟದ ಮೇಲೆ ಕಾಣ್ತಾ ಇದೆ, ಆ ತುದಿನಲ್ಲಿ ದೇವಿ ನೆಲೆಸಿರೋದು ಅಂತ ಹೇಳ್ತಾರೆ. ನೋಡಿ ಮಲ್ಲೇನಹಳ್ಳಿಗೆ ಬಂದ್ವಿ. ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಬಸ್ಸಿನ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನಿಮಗೆ ಇಲ್ಲಿ ಊಟದ ವ್ಯವಸ್ಥೆ ಅಷ್ಟೊಂದು ಇರೋದಿಲ್ಲ. ನೀರು ಸಿಗುತ್ತೆ ಕುಡಿಲಿಕ್ಕೆ. ನೀವೇನು ಬೇಕೋ ಎಲ್ಲ ನಿಮ್ಗೆ ಬೇಕಾಗಿರೋದೆಲ್ಲ ನೀವು ಕ್ಯಾರಿ ಮಾಡ್ಕೊಂಡು ಹೋಗಬೇಕು. ನೋಡಿ, ಈ ಥರ ಟ್ರೆಕ್ ಮಾಡ್ತಾನೆ ಹೋಗಬೇಕು. ಬರಿಗಾಲಲ್ಲಿ ನಡಿಬೇಕಾಗುತ್ತೆ. ಸ್ವಲ್ಪ ಪ್ರಾಕ್ಟೀಸ್ ಇರಬೇಕು. ಈ ಥರ ಎಲ್ಲ ನೀವು ಟ್ರೆಕ್ಕಿಂಗ್ ಮಾಡೋದಾದರೆ ನಿಮಗೊಂದು ವಾಕಿಂಗು ಅನುಭವ ಇರಬೇಕು. ನಾವಿಲ್ಲಿ 3ನೇ ಸಾರಿ ನಾವು ಹೋಗ್ತಾರೆ ನೋಡಿ, ನಮ್ಮ ಟೀಮ್ ಇದು 3ನೇ ಸಾರಿ ನಾನಿಲ್ಲಿ ಹೋಗ್ತಾ ಇರೋದು. ಒಂದು ಸಾರಿ ಇನ್ನೊಂದು ಬೇರೆ ದಾರಿ ಇದೆ, ಮಣಕ್ಕೆ ದಾರ ಅಂತ ದಾರಿ ಇದೆ. ಅದನ್ನು ನಿಮ್ಗೆ ತೋರಿಸ್ತೀನಿ, ವಿಡಿಯೋದಲ್ಲಿ ಬರುತ್ತೆ, ಲಾಸ್ಟಲ್ಲಿ ಬರುತ್ತೆ, ಆ ದಾರಿನೂ ತೋರಿಸ್ತೀನಿ. ಅಲ್ಲಿಂದ ಹತ್ತಿದ್ವಿ ನಾವು. ಈ ಸರಿ ಈ ಕಡೆಯಿಂದ ಹತ್ತಾ ಇದ್ದೀವಿ. ಈ ಊರಲ್ಲಿ ಏನಾಗುತ್ತೆ, ಈ ಥರ ಜಾತ್ರೆ ಇದು ಬಂದಾಗ, ದೇವಿರಮ್ಮನ ಬೆಟ್ಟಕ್ಕೆ ಹತ್ತಕ್ಕೆ ಬಂದಾಗ ಜಾತ್ರೆ ಅನುಭವ ಇರ್ತದೆ. ಸಂಭ್ರಮ, ಎಲ್ರಿಗೂ ಸಂಭ್ರಮ. ಇಲ್ಲಿ ಅಕ್ಕಪಕ್ಕ ಹಳ್ಳಿಯವರೆಲ್ಲ ಏನು ಮಾಡ್ತಾರೆ, ರೆಗ್ಯುಲರಾಗಿ ಹತ್ತಾರೆ. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಇಲ್ಲಿ ಏನಾಗುತ್ತೆ, ಬೆಟ್ಟಕ್ಕೆ ಹತ್ತೋರು ಏನು ಮಾಡ್ತಾರೆ, ಕಟ್ಟಿಗೆ ತೊಗೊಂಡೋಗ್ತಾರೆ, ಅಂದರೆ ಮರದ ತುಂಡುಗಳನ್ನ ತೊಗೊಂಡೋಗ್ತಾರೆ. ಜೊತೆಗೆ ಎಣ್ಣೆ ಬಟ್ಟೆ ಅಂತ ತೊಗೊಂಡೋಗ್ತಾರೆ. ಅದನ್ನು ಅಲ್ಲೊಂದು ಕೊಂಡ ಮಾಡಿರ್ತಾರೆ, ಕೊಂಡಕ್ಕೆ ಹಾಕ್ತಾರೆ. 2ನೇ ದಿನ ಏನು ಮಾಡ್ತಾರೆ, ಸಂಜೆ ಎಲ್ಲರೂ ನೋಡಿ, ಇದು ಬೆಟ್ಟ ಕಾಣ್ತಾ ಇದೆ ನೋಡಿ, ಇದೇ ಬೆಟ್ಟ, ಅಲ್ಲಿ ಹತ್ಬೇಕು ನಾವು. 2ನೇ ದಿನ ಏನಾಗುತ್ತೆ, ಸಂಜೆ ನಾವು ಬಂದ ಮೇಲೆ ಆ ಕೊಂಡನ ಹಚ್ತಾರೆ, ಕೊಂಡ ಬೆಂಕಿ ಹಚ್ತಾರೆ. ಬೆಂಕಿ ಹಚ್ಚಿದ್ದನ್ನು ಏನು ಮಾಡ್ತಾರೆ, ಮೈಸೂರು ಅರಮನೆ ಮಹಾರಾಜರು ಏನು ಮಾಡ್ತಾರೆ, ಅಲ್ಲಿ ಕಾಣುತ್ತಂಥದ್ದು. ಅದನ್ನು ನೋಡಿ ಅಲ್ಲಿ ಕೂಡ ಅವರು ಆರತಿ ಮಾಡ್ತಾರೆ, ದೇವರಮ್ಮಂಗೆ ಆರತಿ ಮಾಡ್ತಾರೆ. ಇಲ್ಲಿನ ಅಕ್ಕಪಕ್ಕ ಊರಿನವರೆಲ್ಲರೂ ಅದೇ ಥರ ಆರತಿ ಅವರೂ ಮಾಡ್ತಾರೆ. ನೋಡಿ ದಾರಿ ನೋಡಿ ಎಷ್ಟು ಚೆಂದ ಇದೆ ನೋಡಿ, ನೀರು ಹರಿತಾ ಇರೋದು ನೋಡಿ, ಇದು ಬೆಟ್ಟದ ನೀರಿದು, ಗಿರಿ ನೀರು ಅಂತೀವಿ ನಾವು. ಇದು ಈ ಅಕ್ಕಪಕ್ಕ ಯಾರ್ಯಾರು ವಾಸವಾಗಿದ್ದಾರೋ ಆ ನೀರನ್ನೇ ಅವರು ಕುಡಿಯೋದಕ್ಕೆ ಮತ್ತು ಬಳಸೋದಕ್ಕೆ ಬಳಸ್ತಾರೆ. ಈ ಆಲ್ಮೋಸ್ಟ್ ಎಲ್ಲ ಟೈಮಲ್ಲೂ ಇಲ್ಲಿ ನೀರು ಹರಿತಾ ಇರುತ್ತೆ. ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ನಿಮ್ಗೆ ಇಲ್ಲಿ ವಾತಾವರಣ ಏನಂದರೆ, ಚಿಕ್ಕಮಗಳೂರು ಕಾಫಿ ನಾಡಾಗಿರೋದ್ರಿಂದ, ಮಡಿಕೇರಿ ಹೇಗೋ ಇದು ಹಾಗೇ ಕಾಫಿ ನಾಡಾಗಿರೋದ್ರಿಂದ ಯಾವಾಗಲೂ ಗ್ರೀನ್ರಿ ಇರುತ್ತೆ, ನೋಡೋದು ತುಂಬ ಚೆನ್ನಾಗಿರುತ್ತೆ.
ಬೆಟ್ಟದ ಮೇಲಂತೂ ನಿಮಗೆ ಬ್ಯೂಟಿಫುಲ್ ಆಗಿರುತ್ತೆ ಲೊಕೇಶನ್ನು. ಫಾಗ್ ಬರ್ತಾ ಇರುತ್ತೆ, ಅವಾಗವಾಗ ಫಾಗ್ ಬರ್ತಾ ಇರುತ್ತೆ. ಸೊ ಈ ಬೆಟ್ಟದ ಜಾತ್ರೆ ಏನಿದೆ, ಈ ಬೆಟ್ಟಕ್ಕೆ ಹತ್ತೀವಲ್ಲ, ತಿಳಿದಿರೋರು ಏನು ಹೇಳ್ತಾರೆ, ತುಂಬ ವರ್ಷಗಳಿಂದ ಹತ್ತಾ ಇರೋರು, ಯಾವತ್ತೂ ಅಂತ ದೊಡ್ಡ ಮಳೆ ಬಂದಿಲ್ಲ ಅಂತ ಹೇಳ್ತಾರೆ. ಅಂದರೆ ಸೋನೆ ಬರುತ್ತೆ, ನಿಂತೋಗುತ್ತೆ. ಸೊ ಯಾವಾಗಲೂ ಬಂದಿಲ್ಲ ಅಂತ ಹೇಳ್ತಾರೆ. ಈ ಬೆಟ್ಟ ಸ್ಪೆಷಲ್ ಏನಪ್ಪ ಅಂದರೆ, ನಾರ್ಮಲಿ ನಿಮ್ಗೆ ಎಲ್ಲ ಕಡೆ ಬೆಟ್ಟಗಳಲ್ಲಿ ಸೊ ಸ್ಲಿಪ್ಪರಿ ಇರೋದಿಲ್ಲ, ಅಂದರೆ ಜಾರಲ್ಲ ಮಣ್ಣು. ಈ ಬೆಟ್ಟದಲ್ಲಿ ತುಂಬ ಜಾರುತ್ತೆ, ಮಣ್ಣು ಜಾರುತ್ತೆ. ಸೊ ತುಂಬ ಡಿಫಿಕಲ್ಟಾಗಿರುತ್ತೆ ಹತ್ತೋದು. ನೋಡೋಣ ಬನ್ನಿ. ನೋಡಿ, ಇಲ್ಲೊಂದು ಚೆಕ್ ಪಾಯಿಂಟ್ ಇಟ್ಟಿದ್ದಾರೆ. ಈ ಚೆಕ್ ಪಾಯಿಂಟ್ ಇಲ್ಲಿಂದ ನಿಮಗೆ ರೋಡ್ ಸಪ್ರೇಟ್ ಆಗುತ್ತೆ. ನೋಡಿ, ಈ ಕಡೆ ಹೋಗೋ ರೋಡ್ ಬಂದು ನೋಡಿ ಬೆಟ್ಟಕ್ಕೆ ಹೋಗುತ್ತೆ. ಅಲ್ಲಿ ಸೀದಾ ಏನಿತ್ತು ನೀವು ನೋಡಿದ್ರಿ, ಅದು ದೇವಸ್ಥಾನಕ್ಕೆ ಹೋಗುತ್ತೆ. ಅಂದರೆ ಯಾರೆಲ್ಲ ಬೆಟ್ಟಕ್ಕೆ ಈಗ ಬೇರೆ ಟೈಮಲ್ಲ, ಈ ಜಾತ್ರೆ ಸಮಯದಲ್ಲಿ ಬಿಟ್ಟು ಬೇರೆ ಸಮಯದಲ್ಲಿ ಯಾರ್ಯಾರು ಹೋಗಬೇಕು ಅಂತ ಅನಿಸುತ್ತೋ, ಇಲ್ಲಿ ಕೆಳಗಡೆ ಒಂದು ದೇವಸ್ಥಾನ ಮಾಡಿದ್ದಾರೆ, ಅಲ್ಲಿ ಹೋಗ್ಬೋದು. ಅದು ಪರ್ಮನೆಂಟಾಗಿರುತ್ತೆ. ಈ ಮೇಲ್ಗಡೆ ಏನು ಹತ್ತೋ ಇದು ಇರ್ತದೆ ನೋಡಿ, ಕಲ್ಚರ್ ಇರ್ತದೆ, ಅದು ವರ್ಷಕ್ಕೆ ಒಂದು ಸರಿ ಮಾತ್ರ. ನಿಮಗೆ ಟಿ ವಿಲೆಲ್ಲ ನೋಡಿರ್ತೀರ, ನೀವು ನ್ಯೂಸ್ ಚಾನಲ್ಗಳೆಲ್ಲ ನೋಡಿರ್ತೀರ. ನೋಡಿ, ಇಲ್ಲಿ ಕಾಫಿ ತುಂಬ ಸ್ಪೆಷಲು, ಚಿಕ್ಕಮಗಳೂರು ಕಾಫಿ. ಈ ರೈತರಿಗೆ ಮೇಯ್ನ್ ಆದಾಯನೇ ಕಾಫಿ ಮತ್ತು ಮೆಣಸು ಹಾಕ್ತಾರೆ, ಕೆಲವರು ಮೆಣಸು. ಸೊ ಟಿಂಬರ್ ಬರುತ್ತೆ. ಟಿಂಬರು ನಿಮ್ಗೊಂದು 4-5 ವರ್ಷ 10 ವರ್ಷಕ್ಕೆ ಯಾವಾಗಲೂ ಒಂದೊಂದು ಸರಿ ಟಿಂಬರ್ ಕಟಾವು ಮಾಡಬೇಕು. ಕಾಫಿಗೆ ಏನಪ್ಪ ಅಂದರೆ ನೀರಿನ ಜೊತೆಗೆ ಬೆಳಕು ಬೇಕಾಗುತ್ತೆ ಸ್ವಲ್ಪ, ಹಾಗಾಗಿ ಟಿಂಬರ್ ಕಟ್ ಮಾಡ್ತಾರೆ. ನೆರಳು ಬೆಳಕು ಎಲ್ಲವೂ ಬೇಕಾಗುತ್ತೆ. ನೋಡಿ, ಇಲ್ಲಿಂದ ನಡಿಬೇಕು, ಇಲ್ಲಿಂದ ನಡೀತಾ ಹೋಗ್ತೀವಿ ನಾವು. ಒಂದು 2-3 ಕಿಲೋಮೀಟ್ರ್ ನಡಿಬೇಕು. ಇಲ್ಲೆಲ್ಲ ಹೋದಾಗ ನಮ್ಗೇನು ಫೀಲ್ ಆಗುತ್ತೆ ಅಂದರೆ, ನಮ್ಮ ಫಿಸಿಕಲ್ ಸ್ಟ್ರೆಂತ್ ಎಷ್ಟಿದೆ ಅಂತ ನಮಗೊಂದು ಫೀಲಿಂಗ್ ಇರುತ್ತೆ. ನೋಡಿ, ಸ್ಟೆಪ್ಸ್ ಬಂತು. ಇವಾಗ ಇಲ್ಲಿಂದ ಸ್ಟೆಪ್ಸ್ ಶುರುವಾಗುತ್ತೆ. ಸ್ಟೆಪ್ಸು 1 ಕಿಲೋಮೀಟ್ರ್ ಇದೆ ಸ್ಟೆಪ್ಸು. ಇಲ್ಲಿ ಊರು ಬಂದುಬಿಟ್ಟು ಬಿಂಡಿಗ ಅಂತ, ಇದು ಊರಿನ ಸ್ಥಳದ ಹೆಸರು. ಮುಂದೆ ಬೋರ್ಡ್ ಕೂಡ ಬರುತ್ತೆ, ನಿಮಗೆ ತೋರಿಸ್ತೀನಿ, ಬನ್ನಿ ಮುಂದೆ ನೋಡ್ತಾ ಬನ್ನಿ. ನೋಡಿ, ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಿಮ್ಗೆ ಇದೇ ಥರ ವೀಡಿಯೋಸ್ನ ನಾನು ಮಾಡ್ತಾ ಹೋಗ್ತೀನಿ. ನಿಮ್ಗೆ ಎಲ್ಲೆಲ್ಲಿ ವೀಡಿಯೋ ಮಾಡ್ತೀನಿ ಅದೆಲ್ಲ ನಿಮ್ಗೆ ವೀಡಿಯೋ ಸಿಗುತ್ತೆ. ನೀವು ಸಬ್ಸ್ಕ್ರೈಬ್ ಆಗಿದ್ರೆ ನಿಮಗೆ ಪಾಪಪ್ ಆಗುತ್ತೆ. ಸೊ ಹೊಸ ವೀಡಿಯೋ ಬಂದ ತಕ್ಷಣ ನಿಮ್ಗೆ ನೋಡೋಕೆ ಈಸಿ ಆಗುತ್ತೆ. ಹೋಗ್ತಾ ಹೋಗ್ತಾ ಏನಾಗುತ್ತೆ, ಜನಗಳು ಜಾಸ್ತಿ ಆಗ್ತಾ ಹೋಗ್ತಾರೆ. ಬನ್ನಿ ನೋಡೋಣ. ಮೇಲ್ಗಡೆ ನಿಮಗೇನು ದೇವಸ್ಥಾನ ಅಂತ ಏನು ಹೇಳಿದೆ, ಆ ದೇವಸ್ಥಾನ ಅಂದರೆ ಓಪನ್ ಮಂಟಪ ಇದೆ. ಅಲ್ಲಿ ದೇವಿಯ ಉತ್ಸವ ಮೂರ್ತಿ ಏನಿದೆ ಅದೇನು ಮಾಡ್ತಾರೆ, ಈ ಜಾತ್ರೆ ಸಮಯದಲ್ಲಿ ಮೇಲಿಟ್ಟು ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ. ಸೊ ಅದಷ್ಟು ಬಿಟ್ಟರೆ ನಿಮಗೆ ರೆಗ್ಯುಲರಾಗಿ ಏನಲ್ಲಿ ಪೂಜೆ ನಡೆಯಲ್ಲ, ಜಾಗ ಹಾಗೆ ಖಾಲಿ ಇರುತ್ತೆ. ನೋಡಿ, ನಾನು ಏನು ಹೇಳಿದೆ ನಿಮಗೆ, ಎಂಟ್ರೆನ್ಸ್ ಅಂತ ಏನು ಹೇಳಿದೆ ನೋಡಿ, ಇದು ಎಂಟ್ರೆನ್ಸ್, ಇದು ನಿಮ್ಗೆ ಹತ್ತೋದಕ್ಕೆ ಮುಂಚೆ ಎಂಟ್ರೆನ್ಸ್ ಇದು. ಸೊ ಇಲ್ಲಿ ಆರ್ಚ್ ಮಾಡಿದ್ದಾರೆ. ನಿಮ್ಗೆ ಹತ್ತಕ್ಕೆ ಏನಿಲ್ಲ, ಸ್ವಲ್ಪ ದೂರ ಒಂದು ಕಿಲೋಮೀಟ್ರ್ ಮಾತ್ರ ನಿಮ್ಗೆ ಈ ಥರ ಕಂಬಿ ಎಲ್ಲ ಸಿಗುತ್ತೆ. ಮೇಲ್ಗಡೆ ನಿಮಗೆ ಖಾಲಿ ಜಾಗ, ಏನೂ ಸಿಕ್ಕಲ್ಲ. ವಿಡಿಯೋ ಸ್ಕಿಪ್ ಮಾಡಬೇಡಿ, ನೋಡ್ತಾ ಬನ್ನಿ, ಕಂಪ್ಲೀಟ್ ವಿಡಿಯೋ ನೋಡಿ, ಕಂಪ್ಲೀಟ್ ನಿಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಯಾರಿಗೆಲ್ಲ ಈ ಥರ ಬರಬೇಕು ನನ್ನ ಜೊತೆ ಅಂತ ಇಷ್ಟ ಇದ್ದರೆ ಇದು ಮಾಡಿ, ನಮ್ಮ ಮೆಸೇಜಸ್ ಬಿಟ್ಟಿದ್ದು ಇದಾಕಿರ್ತೀನಿ. ಸೊ ಮೆಸೇಜ್ ಮಾಡಿ, ಸೊ ನಾನು ನಿಮಗೆ ಕನೆಕ್ಟ್ ಆಗ್ತೀನಿ. ಕಮೆಂಟ್ಸ್ ಕೂಡ ಹಾಕಿ ನಿಮ್ಗೇನಾದ್ರು ಇದಿದ್ರೆ ಇದ್ರ ಬಗ್ಗೆ. ಈ ಥರ ಹೋಗೋವಂಥ ಇಂಟ್ರೆಸ್ಟ್ ಇದ್ದವರು ಕಮೆಂಟ್ಸ್ ಹಾಕ್ಬೋದು. ನೋಡಿ, ಸ್ಟೆಪ್ಸ್ ಇದೆ. ಸೊ ನಿಮ್ಗೆ ಇಲ್ಲಿ ಏನಾದರೂ ವಿಡಿಯೋದಲ್ಲಿ ನೋಡೋದಕ್ಕಿಂತ ನೀವು ರಿಯಲಾಗಿ ನೋಡಬೇಕು. ರಿಯಲಾಗಿ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಏನಿಲ್ಲ, 1 ದಿನ 2 ದಿನ ಫ್ರೀ ಮಾಡ್ಕೋಬೇಕು ಅಷ್ಟೇ. ನಾವು ಅನಿಸುತ್ತೆ ನಮಗೆ ತುಂಬ ಬ್ಯುಸಿ ಇದ್ದೀವಿ ನಾವು ಅಂತ ಅನಿಸುತ್ತೆ. ಒಂದು 2 ದಿನ ಫ್ರೀ ಮಾಡಿಕೊಂಡ್ರೆ ನಿಮ್ಗೆ ಅದೊಂದು ಒಳ್ಳೆಯ ಅನುಭವ ಸಿಗುತ್ತೆ. ನೋಡಿ, ಇದು ಬೆಟ್ಟದ ಬೇಸ್, ಇದು ತಳ ಅಂತೀವಲ್ಲ ನಾವು, ಅದು ನೋಡಿ ಮೇಲ್ಗಡೆ ಕಾಣ್ತಾ ಇದೆಯಲ್ಲ, ಅಲ್ಲಿಗೆ ಹತ್ಬೇಕು ನಾವು. ಇಲ್ಲಿ ಹತ್ಲಿಕ್ಕೆ ನಿಮ್ಗೆ ದಾರಿ ಇಲ್ಲ. ನಿಮಗೆ ಏನಪ್ಪ ಅಂದರೆ ಒಂದು ನಡೆದಾಡೋ ದಾರಿ ಅಂತಲೇ ದಾರಿ ಇದೆ. ಸೊ ಸಣ್ಣ ಪುಟ್ಟ ರೋಪ್ ಕಟ್ಟಿರ್ತಾರೆ. ಸೊ ರೋಪ್ ಹಿಡ್ಕೊಂಡು ನೀವು ಮೇಲೆ ಹತ್ತಬೇಕು. ಕಷ್ಟನೇ, ಸ್ವಲ್ಪ ಡಿಫಿಕಲ್ಟಿನೇ. ಇಲ್ಲಿ ಎಲ್ಲ ಕಡೆಯಿಂದ ಹತ್ತಾರೆ ಚೆನ್ನಾಗಿ. ನಿಮಗೆ ದಾರಿಲೇ ಹತ್ತಬೇಕು ಅಂತೇನಿಲ್ಲ, ಅಲ್ಲೋದ್ರೆ ತುಂಬ ಕ್ರೌಡ್ ಇರುತ್ತೆ. ಸೊ ಈ ಕಡೆ ಬೇರೆ ದಾರಿಯಿಂದ ಹೋಗಿ ನೀವು ಮೇಲ್ಗಡೆ ಇನ್ನೇನೋ ಹತ್ರ ಬಂತು, ಇದು ತುದಿ ಹತ್ರ ಬರುತ್ತೆ ಅನ್ನುವಾಗ ನೀವು ಅಲ್ಲಿ ಜಾಯ್ನ್ ಆಗ್ಬೋದು. ನೋಡಿ, ಇಲ್ಲಿ ಕೆಳಗಡೆಯಿಂದನೂ ಎಲ್ಲ ಕಡೆಯಿಂದನೂ ಜನ ಹತ್ತಾರೆ. ನೀವು ಹೋಗ್ತಾ ಹೋಗ್ತಾ ನೋಡಿ, ನಿಮ್ಮ ಮೋಡಗಳು ಕೈಗೆ ಸಿಗುತ್ತೆ ಅನ್ನೋ ಥರ ಇರ್ತದೆ. ಫಾಗ್ ನೋಡಿ ಆ ಥರ ಇದೆ.
ನೋಡಿ ಈ ಥರ ಇರುತ್ತೆ ಹೋಗ್ತಾ ಹೋಗ್ತಾ. ಈ ದೇವಸ್ಥಾನ ತೋರಿಸ್ತೀನಿ ಬನ್ನಿ. ನಾನು ಕೆಳಗಡೆ ದೇವಸ್ಥಾನ ಇದೆ ಅಂತ ಹೇಳಿದ್ನಲ್ಲ ನಿಮಗೆ, ಮೇಲ್ಗಡೆ ದೇವಸ್ಥಾನ ಅದು ಇಲ್ಲಿಂದ ಕಾಣುತ್ತೆ ನಿಮಗೆ, ತೋರಿಸ್ತೀನಿ ನೋಡಿ ದೇವಸ್ಥಾನ. ಏನು ಈ ಥರ ಹೋಗ್ತೀವಲ್ಲ ನಾವು ಮೇಲ್ಗಡೆ, ನಾವು ಸ್ವಂತವಾಗಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ನಾವು ಹತ್ತಬೇಕು, ಆವಾಗಲೇ ನಮ್ಗೆ ಚೆನ್ನಾಗಿರೋದು. ಬೇರೆ ಥರ ಎಲ್ಲ ಲೈಫ್ ಇದ್ದೇ ಇರ್ತದೆ ನಮಗೆ, ನಾವು ತುಂಬ ಬ್ಯುಸಿ ಇದ್ದೀವಿ, ಆ ಥರದ್ದೆಲ್ಲ ಇರುತ್ತೆ. ನೋಡಿ ದೇವಸ್ಥಾನ ಹೇಳಿದೆ ನೋಡಿ, ಇದೇ ದೇವಸ್ಥಾನ. ಮೇಲ್ಗಡೆಯಿಂದ ಎಷ್ಟು ಚೆನ್ನಾಗಿ ಕಾಣುತ್ತೆ, ನೀವು ಹತ್ರದಿಂದ ನೋಡ್ಬೇಕು, ಇನ್ನೂ ಚೆನ್ನಾಗಿ ಕಾಣುತ್ತೆ. ಒಂದು ಫೋಟೋ ಹಾಕಿರ್ತೀನಿ ನೋಡಿರಿ. ಇದಕ್ಕೆ ಆಲ್ಮೋಸ್ಟ್ ನಾವು ಅರ್ಧ ದಾರಿ ಬಂದಿದ್ದೀವಿ, ಇನ್ನೂ ಸ್ವಲ್ಪ ದೂರ ಹೋಗಬೇಕು. ಇಲ್ಲಿ ನಮಗೆ ಏನಂದರೆ ಇನ್ನೊಂದು ವಿಶೇಷತೆ ಏನಂದರೆ, ನಮಗಿಲ್ಲಿ ಒಬ್ಬರು ಬೆಟ್ಟಕ್ಕೊಬ್ಬರು ಬಂದಿದ್ದರು. ಸೊ ಜೊತೆಯಲ್ಲಿ ಅವರು ಅಪ್ಪು ಫೋಟೋ ತಂದಿದ್ದರು. ಸೊ ನನಗೆ ಆಶ್ಚರ್ಯ ಆಯಿತು, ಇಲ್ಲಿ ನಡ್ಕೊಂಡು ಹತ್ತೋದೇ ಕಷ್ಟ, ಹಿಂಗಪ್ಪ ಅಂತ ನಾನೊಂದು ಸ್ವಲ್ಪ ಹೊತ್ತು ಹಿಡ್ಕೊಂಡು ನಾವೊಂದು ಸ್ವಲ್ಪ ಹೊತ್ತು ಕ್ಯಾರಿ ಮಾಡಿದ್ವಿ ಸ್ವಲ್ಪ ದೂರ. ಸೊ ಖುಷಿಯಾಯಿತು, ತುಂಬ ಖುಷಿಯಾಯಿತು. ನೋಡಿ ಫಾಗ್ ಸ್ಟಾರ್ಟ್ ಆಗಿದೆ ಆವಾಗಲೇ ಫಾಗು. ಸೊ ನಿಮ್ಗೆ ಅದು ಆ ಫೀಲಿಂಗ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಫಾಗು ಹಿಂಗೆ ಬರೋದು ಹೋಗೋದು ಎಲ್ಲ ಇದ್ದಾಗ. ಕಷ್ಟ ಇದು, ಫಸ್ಟ್ ಟೈಮೆಲ್ಲ ಹತ್ತೀವಿ ಇನ್ನೋರಿಗೆ ಈ ಬೆಟ್ಟ ತುಂಬಾ ಕಷ್ಟ. ನೋಡಿ ಮೇಲೆ ಬಂದಂಗಿದೆ ಆಕಾಶಗಳು, ಮೋಡಗಳು. ವಿಡಿಯೋ ಸ್ಕಿಪ್ ಮಾಡಿಬಿಡಿ, ನೋಡ್ತಾ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫಾಲೋ ಅಪ್ ಮಾಡಿ. ಯಾವುದೇ ಬರುತ್ತೆ ವಾಯ್ಸು, ಅಪ್ಪು ಫೋಟೋ ಏನು ತಂದಿದ್ರು ಅಂತ ಹೇಳಿದ್ನಲ್ಲ, ಅವ್ರದ್ದೇ ವಾಯ್ಸ್ ಬರುತ್ತೆ ನೋಡಿ ಮುಂದೆ, ಹಾಗೆ ಲೈವ್ ಹಾಕಿರ್ತೀನಿ. ಫೋಟೋ ಮುಂದೆ ಮಾಡಿ. ಬೇಲೂರಿನವರಾ ನಿಮ್ಮ ಹೆಸರು? ಮಹೇಂದರ್ ಅಂತ, ಬೇಲೂರಿಂದ ಅಪ್ಪು ಫೋಟೋ ತಂದಿದ್ದಾರೆ. ಅಪ್ಪನ ಜೊತೆಲಿ ಬೆಟ್ಟಕ್ಕೆ ಹತ್ತಿಸ್ತಾ ಇದ್ದಾರೆ. ನೋಡಿ ಇಲ್ಲಿ ಹೋಗ್ತಾ ಹೋಗ್ತಾ ನಿಮ್ಗೆ ಏನಾಗುತ್ತೆ, ಕ್ರೌಡ್ ಆಗ್ತಾ ಹೋಗುತ್ತೆ, ಹೋಗ್ತಾ ಹೋಗ್ತಾ ಜನ ಜಾಸ್ತಿ ಆಗ್ತಾ ಹೋಗ್ತಾರೆ. ಬೆಟ್ಟ ತುದಿ ಹತ್ತಿರ ಬರುತ್ತೆ ನೋಡಿ, ಇಲ್ಲಿ ನೋಡಿ ಫಾಗ್ ತುಂಬಿಟ್ಟಿದೆ, ಕಾಣ್ತಾಯಿಲ್ಲ ಸರಿಗೆ. ನೋಡಿ ಸ್ಲಿಪ್ ಆಗುತ್ತೆ ಅಂತ ಏನು ಹೇಳಿದೆ ನೋಡಿ, ಜಾರುತ್ತೆ ನೋಡಿ, ಮಣ್ಣು ನೋಡಿ, ಕೆಳಗಡೆ ಮಣ್ಣು ಜಾರುತ್ತೆ. ನೋಡಿ ಆಲ್ಮೋಸ್ಟ್ ನಿಮಗೆ ಹತ್ತತ್ರ ಬಂದ್ವಿ ಮೇಲ್ಗಡೆ. ಇಲ್ಲಿ ಏನಾಗಿದೆ, ಒಂದು ಸ್ಟೆಪ್ ಥರ ಮಾಡಿದ್ದಾರೆ ಸ್ವಲ್ಪ ಮೇಲೆ ಹೋಗ್ತಾ ಹೋಗ್ತಾ. ಅದೇ ಸ್ವಲ್ಪ ಕಷ್ಟ ಅದು. ನೋಡಿ ಹತ್ತತ್ರ ಬಂದ್ವಿ ನೋಡಿ, ಕ್ರೌಡ್ ನೋಡಿ ಹೆಂಗಿದೆ ನೋಡಿ, ಕೆಳಗಡೆ ತೋರಿಸಿ ನೋಡಿ, ಸಿಕ್ಕಾಬಟ್ಟೆ ಕ್ರೌಡ್ ಇದೆ ನಿಮಗೆ. ಇಲ್ಲಿ ಸುಮಾರು ಜನ ಸಣ್ಣ ಪುಟ್ಟ ಒಂದು ಬೀಳೋದು ಎದ್ದೇಳೋದು ಇದೆಲ್ಲ ಇದ್ದೇ ಇರುತ್ತೆ. ಈ ಥರ ಹತ್ತುವಾಗ ಹೇಳ್ತಾರೆ, ಸುಮಾರು ಜನ ಬೀದಾಡ್ತಾರೆ ಎದ್ದೇಳ್ತಾರೆ, ಮತ್ತು ಏನೂ ಏಟಾಗಲ್ಲ ಸೀರಿಯಸ್ಸು. ನೋಡಿ ಸೌದೆ ಅಂತ ಹೇಳಿದ್ನಲ್ಲ ನೋಡಿ, ಕಟ್ಟಿಗೆ ಅಂತ ಹೇಳಿದ್ನಲ್ಲ, ಸೌದೆ ನೋಡಿ ಅಲ್ಲೆಲ್ಲರೂ ಹಾಕಿದ್ದಾರೆ ತಂದು. ಅದು ಆ ಕಡೆ ಇನ್ನೊಂದು ಕಡೆಯಿಂದ ನಾವು ಎಕ್ಸಿಟ್ ಆಗ್ತೀವಲ್ಲ, ಅಲ್ಲಿ ನೀಟಾಗಿ ಕಾಣುತ್ತೆ. ಇನ್ನೇನು ಹತ್ತತ್ರ ಬಂದ್ವಿ ಮೇಲ್ಗಡೆ ಏನು ದೇವಸ್ಥಾನಕ್ಕೆ. ನಾನು ಆವಾಗಲೇ ಹೇಳಿದೆ, ಇಲ್ಲಿನ ಸ್ಪೆಷಲ್ ಏನಪ್ಪ ಅಂದರೆ, ಇಲ್ಲಿ ಏನು ಕೊಂಡ ಹಚ್ತಾರಲ್ಲ, ಸುತ್ತಮುತ್ತ ಊರಿನವರೆಲ್ಲ ಏನು ಪೂಜೆ ಮಾಡ್ತಾರೆ ದೇವಿಗೆ. ಅದು ಕೊಂಡ ನೋಡಿಬಿಟ್ಟು ಅವರು ಕೂಡ ಆರತಿ ಮಾಡ್ತಾರೆ, ದೇವಿರಮ್ಮಗೆ ಆರತಿ ಮಾಡ್ತಾರೆ. ಸೊ ಮೈಸೂರಲ್ಲಿ ಕೂಡ ಇದೇ ಥರ ನಡೀತದೆ. ಈ ಕೊಂಡ ಏನು ಕಾಣ್ತದೆ, ಮೈಸೂರು ಅರಮನೆ ಕಾಣುತ್ತೆ. ಮೈಸೂರು ಮಹಾರಾಜರು ಅವತ್ತಿನ ಕಾಲದಿಂದನೂ ಇದು ಮಾಡ್ಕೊಂಬಂದಿದ್ದಾರೆ, ಅವ್ರು ರೂಢಿ ಮಾಡ್ಕೊಂಬಂದಿದ್ದಾರೆ ಆರತಿ ಮಾಡೋದನ್ನ. ಇಲ್ಲಿ ಏನಪ್ಪ ಅಂದರೆ, ಸೊ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ, ಏನು ಮಾಡ್ತಾರೆ ಸೆಕ್ಯೂರಿಟಿ ರೀಸನ್ಸ್ಗೆ ವೀಡಿಯೋ ಮಾಡೋದಕ್ಕೆ ಬಿಡೋಲ್ಲ. ನಾನು ಸ್ವಲ್ಪ ಕಷ್ಟಪಟ್ಟು ವೀಡಿಯೋ ಮಾಡಿದ್ದೀನಿ ನೋಡಿ, ನಿಮಗೆ ಕಾಣುತ್ತೆ. ಹತ್ತತ್ರ ಬಂದೇ ಬಿಟ್ವಿ. ಬರ್ತಾ ಬರ್ತಾ ನಿಮಗೆ ಕ್ರೌಡು ಸಿಕ್ಕಾಬಟ್ಟೆ ಕ್ರೌಡ್ ಆಗುತ್ತೆ.
ಹತ್ರ ಬಂದ್ವಿ ನೋಡಿ. ಇಲ್ಲಿ ಹತ್ತತ್ರ ಬಂದಂಗೆ ಜನ ಏನು ಮಾಡ್ತಾರೆ, ಕಿರ್ಚ್ತಾ ಇರ್ತಾರೆ, ಜೈ ದೇವಿರಮ್ಮ ಜೈ ದೇವಿರಮ್ಮ ಅಂತ. ಒಂಥರ ಚೆನ್ನಾಗಿರುತ್ತೆ, ಸ್ಪಿರಿಚುವಲ್ಲು, ಭಕ್ತಿ ಒಂಥರ ಖುಷಿಯಾಗುತ್ತೆ ಈ ಥರ ಎಲ್ಲ ಮಾಡೋದ್ರಿಂದ. ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ನೋಡಿ, ನಾನು ಏನು ಹೇಳಿದೆ ನಿಮಗೆ, ಇನ್ನೊಂದು ದಾರಿ ಇದೆ ಅಂತ ನೋಡಿ, ಇದು ಮಾಣಿಕ್ಯ ದಾರ ಅಂತ. ಸೊ ಈ ಕಡೆಯಿಂದ ಹತ್ಬೋದು ನಾವು. ಸ್ವಲ್ಪ ತುಂಬ ಕಡ್ದಾಗಿರುತ್ತೆ ನೋಡಿ, ಅಲ್ಲೂ ಸುಮಾರು ಜನ ಹತ್ತುತ್ತಾ ಇದ್ದಾರೆ. ಆ ಕಡೆಯಿಂದ ವ್ಯೂ ತುಂಬ ಬ್ಯೂಟಿಫುಲ್ ಆಗಿರುತ್ತೆ, ತುಂಬ ಕಡ್ದಿರುತ್ತೆ. ಈ ಕಡೆ ಡಿಸ್ಟೆನ್ಸ್ ಕಮ್ಮಿ, ಇದು ಮಾಣಿಕ್ಯ ದಾರ ಸಿಕ್ಕಾಪಟ್ಟೆ ಕಡ್ದಿರುತ್ತೆ. ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಮೇಲ್ಗಡೆಯಿಂದ ಎಷ್ಟು ಚೆನ್ನಾಗಿ ಕಾಣುತ್ತೆ ನೇಚರು, ತುಂಬ ಬ್ಯೂಟಿಫುಲ್ ಆಗಿದೆ ನೇಚರು. ನೀವು ಫಿಸಿಕಲಿ ಹೋಗ್ಬೇಕಲ್ಲಿ, ಹೋದರೆ ನಿಮಗೆ ಅದರದ್ದು ಒಳ್ಳೆಯ ಅನುಭವ ಆಗುತ್ತೆ. ನಾನು ಸೌದೆ ಅಂತ ಹೇಳಿದೆ ನೋಡಿ ನಿಮಗೆ, ಸೌದೆಗಳು ಕಟ್ಟಿಗೆಗಳು ನೋಡಿ ಇಟ್ಟಿದ್ದಾರೆ, ಇದನ್ನೇ ಅವರು ಬೆಂಕಿ ಹಚ್ಚೋದು ಸಾಯಂಕಾಲ 7 ಗಂಟೆಗೆ. ಜನ ನೋಡಿ, ಫುಲ್ಲು ಜನ ಇದ್ದಾರೆ, ಫುಲ್ಲು ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ಥರ ವೀಡಿಯೋಸ್ ಮಾಡ್ತಾ ಹೋಗ್ತೀನಿ. ಯಾರಿಗೆಲ್ಲ ನನ್ನ ಜೊತೆ ಬರಬೇಕು ಅಂತ ಇಷ್ಟ ಇದ್ದರೆ ನೀವು ಮೆಸೇಜ್ ಮಾಡ್ಬೋದು, ಮೆಸೇಜ್ ಸೆಕ್ಷನಲ್ಲಿ ಮೆಸೇಜ್ ಬಿಟ್ಟಿರ್ತೀನಿ. ಸೊ ಮೆಸೇಜ್ ಮಾಡಿದ್ರೆ ನಿಮಗೆ ನಾನು ಎಲ್ಲಿ ಹೋಗ್ತೀನಿ ಅಂತ ಇಂಟಿಮೇಷನ್ ಕೊಡ್ತೀನಿ, ನನ್ನ ಜೊತೆ ಬರ್ಬೋದು. ಈ ವಿಡಿಯೋ ಇಲ್ಲಿಗೆ ಮುಗೀತದೆ. ಸೊ ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್. ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಸೊ ಟೇಕ್ ಕೇರ್, ಬಾಯ್ ಬಾಯ್.